ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ, ಭಗವಂತ ಭಾಗ್ಯೇಶ್ವರ ಧಾಮ್ಜಿಯವರ ಆಶೀರ್ವಾದದಿಂದ ನೀವೆಲ್ಲರೂ ತುಂಬ ಚೆನ್ನಾಗಿರುತ್ತೀರಿ, ಆರೋಗ್ಯವಾಗಿರುತ್ತೀರಿ ಮತ್ತು ಸಂತೋಷವಾಗಿರುತ್ತೀರಿ, ರೋಗಮುಕ್ತರಾಗಿರುತ್ತೀರಿ ಎಂದು ಭಾವಿಸುತ್ತೇವೆ. ಸ್ನೇಹಿತರೆ, ಈಗ ನೀವು ಸಿದ್ಧರಾಗಿರಿ, ಈಗ ನೀವು ಜಾಗರೂಕರಾಗಿರಿ, ಏಕೆಂದರೆ ಕುಂಭರಾಶಿಯವರೇ, ಇದು ಬ್ರಹ್ಮಾಂಡದ ಕಡೆಯಿಂದ ನಿಮಗೆ ಕಳುಹಿಸಲಾದ ಭವಿಷ್ಯವಾಣಿಯಾಗಿದೆ. ಒಂದು ನಿಮ್ಮ ಜೀವನದ ಇಡೀ ದಿಕ್ಕನ್ನೇ ಬದಲಿಸುವಂತ ಒಂದು ಘಟನೆ ನಡೆಯಲಿದೆ. ನೀವು ಕೇಳಿದ್ದು ತೀರಾ ನಿಜ. ಈಗ ಅತಿ ಶೀಘ್ರದಲ್ಲೇ ಸಂಭವಿಸಲಿದೆ. ಯುಗಗಳಿಂದಲೂ ನಿಂತು ಹೋಗಿದ್ದ ಆ ಪವಾಡ ಈಗ ಸಕ್ರಿಯಗೊಂಡಿದೆ. ನಕ್ಷತ್ರಗಳು ತಮ್ಮ ದಿಕ್ಕನ್ನು ಬದಲಿಸುತ್ತಿವೆ. ಗ್ರಹ ನಕ್ಷತ್ರಗಳ ಚಲನೆಯು ನಿಮ್ಮ ಹೆಸರಿನ ವಿಜಯ ಪತಾಕೆಯನ್ನು ಹಾರಿಸುತ್ತಿದೆ. ಇಡೀ ಜಗತ್ತೇ ಒಂದಾಗಿ ಇದನ್ನು ತಡೆಯಲು ಎಷ್ಟೇ ಪ್ರಯತ್ನಿಸಿದರೂ ಇದು ಖಂಡಿತ. ಆದರೆ ಇದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಭಗವಂತನ ಕೃಪೆ ಪ್ರಕಟವಾದಾಗ ಮನುಷ್ಯನ ಎಲ್ಲ ಮಿತಿಗಳು ಮುರಿದು ಹೋಗುತ್ತವೆ. ಈಗ ದೇವತೆಗಳೇ ಸ್ವತಃ ನಿಮ್ಮ ಹೆಸರಿನ ಉದ್ದೇಶವನ್ನು ಮಾಡಲು ಪ್ರಾರಂಭಿಸುವ ಸಮಯ ಬಂದಿದೆ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯ ಬಾಗಿಲಲ್ಲಿ ನಿಂತಿದ್ದಾಳೆ. ಕೈಗಳಲ್ಲಿ ವರಗಳ ತಟ್ಟೆ ಇದೆ. ಶ್ರೀಹರಿ ವಿಷ್ಣು ಭಗವಂತನು ನಿಮ್ಮ ಕರ್ಮಗಳಿಗೆ ಪ್ರಸನ್ನನಾಗಿ ನಿಮ್ಮ ಹಣೆಯ ಬರದ ರೇಖೆಗಳನ್ನು ಮರುಸೃಷ್ಟಿಸಿದ್ದಾನೆ. ಬ್ರಹ್ಮಾಂಡವು ನಿಮ್ಮ ಹೆಸರನ್ನು ಚಿನ್ನದ ಅಕ್ಷರದಲ್ಲಿ ಬರೆದಿದೆ. ಹೌದು ಸ್ನೇಹಿತರೆ, ಕೇವಲ ದೇವತೆಗಳ ಸಭೆಯಲ್ಲಿ ಮಾತ್ರ ಓದಲಾಗುತ್ತಿದ್ದ ಆ ಪುಸ್ತಕದಲ್ಲಿ ಬರೆಯಲಾಗಿದೆ. ಮುಂದೆ ನಡೆಯಲಿರುವ ಘಟನೆಯು ಈಗ ನಿಮ್ಮ ಜೀವನದ ಹಾದಿಯನ್ನೇ ಬದಲಾಯಿಸಲಿದೆ. ಹೌದು ಸ್ನೇಹಿತರೆ, ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅಕಾಲಿಕತೆಯಾಗಲಿ ಅಥವಾ ಯಾವುದೇ ಕರ್ಮವಾಗಲಿ ಅಥವಾ ಯಾವುದೇ ವಿಧಿಯಾಗಲಿ ತಡೆಯಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಪ್ರತಿಯೊಂದು ಕತ್ತಲನ್ನು ಬೆಳಕಾಗಿ ಬದಲಾಯಿಸುವಂಥ ಕ್ಷಣ ಬರುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಈಗ ಆ ಕತ್ತಲು ನಿಮ್ಮ ಜೀವನದಿಂದ ದೂರವಾಗಲಿದೆ ಮತ್ತು ಸಂತೋಷದ ಬೆಳಕು ಬರಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಈಗ ದುಃಖ ಮತ್ತು ನೋವಿಗೆ ವಿದಾಯ ಹೇಳುವ ಸಮಯ ಬಂದಿದೆ. ಹೌದು ಸ್ನೇಹಿತರೆ, ನೀವು ತುಂಬ ದುಃಖವನ್ನು ಅನುಭವಿಸಿದ್ದೀರಿ. ನೋವಿನಿಂದ ಕೂಡಿದ ಜೀವನವನ್ನು ನೀವು ಇನ್ನು ಮುಂದೆ ಬದುಕುವುದಿಲ್ಲ. ಈಗ ನಿಮ್ಮ ಜೀವನದಲ್ಲಿ ಆ ಸಂತೋಷ ಬರಲಿದೆ, ಆ ನೆಮ್ಮದಿ ಸಿಗಲಿದೆ, ಯಾವುದನ್ನು ನೀವು ಬಹಳ ದಿನಗಳಿಂದ ಹುಡುಕುತ್ತಿದ್ದೀರೋ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ಈಗ ನಿಮ್ಮ ಜೀವನದಲ್ಲಿ ಕೆಲವು ಶುಭ ಘಟನೆಗಳು ನಡೆಯಲಿವೆ. ಅದು ನಿಮ್ಮ ಇಡೀ ಇತಿಹಾಸವನ್ನೇ ಬದಲಾಯಿಸಲಿದೆ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಜಾತಕದಲ್ಲಿ ಸ್ವತಃ ಲಕ್ಷ್ಮೀ ದೇವಿ ಬಂದು ನೆಲೆಸಿದ್ದಾಳೆ. ಇದರಿಂದಾಗಿ ಸ್ನೇಹಿತರೆ, ಎರಡು ದೊಡ್ಡ ಶುಭ ಯೋಗಗಳು ನಿರ್ಮಾಣವಾಗುತ್ತಿವೆ. ಸಾಯಂಕಾಲ ಸುಮಾರು 7 ಗಂಟೆಯ ನಂತರ ಗಜಕೇಶರಿ ಮತ್ತು ಧನಲಕ್ಷ್ಮಿ ಯೋಗಗಳು ನಿರ್ಮಾಣವಾಗಲಿವೆ. ಇದು ಕೂಡ ನಿಮ್ಮ ರಾಶಿಯವರ ಜಾತಕದಲ್ಲಿ. ಹೌದು ಸ್ನೇಹಿತರೆ, ಈ ಎಲ್ಲಾ ಯೋಗಗಳು ನಿಜವಾಗಿಯೂ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿವೆ. ಹೌದು ಸ್ನೇಹಿತರೆ, ಕಳೆದ ಸಮಯದಲ್ಲಿ ನೀವು ಯಾವ ದುಃಖವನ್ನು ಅನುಭವಿಸಿಲ್ಲ ಹೇಳಿ, ಯಾವ ಕಷ್ಟಗಳನ್ನು ಎದುರಿಸಿಲ್ಲ ಹೇಳಿ. ಆದರೆ ಸ್ನೇಹಿತರೆ, ತಾಳ್ಮೆಯಿಂದಿರಿ. ಈಗ ಆ ಹಳೆಯ ಜೀವನವು ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ಬರುವುದಿಲ್ಲ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ಭಗವಂತ ಏನೇ ಮಾಡಿದರೂ ಒಳ್ಳೆಯದಕ್ಕೆ ಮಾಡುತ್ತಾನೆ. ಒಂದು ಗಾದೆ ಇದೆ, ಚಿನ್ನದಂತೆ ಹೊಳೆಯಬೇಕಾದರೆ ಬೆಂಕಿಯಂತೆ ಬೇಯಬೇಕು. ಹೌದು, ಮತ್ತು ನಾವು ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ಆ ಎಲ್ಲ ಪ್ರಯತ್ನಗಳು, ಆ ಎಲ್ಲ ಕಠಿಣ ಪರಿಶ್ರಮಗಳು ಈಗ ಒಂದೊಂದಾಗಿ ಫಲ ನೀಡಲಿವೆ. ಹೌದು ಸ್ನೇಹಿತರೆ, ಈಗ ನೀವು ಕೇವಲ ತಾಳ್ಮೆಯಿಂದ ಇರಬೇಕು ಮತ್ತು ಇದರ ಫಲ ನಿಮಗೆ ಯಾವಾಗ ಸಿಗುತ್ತದೆ ಎಂಬುದನ್ನು ನೋಡಬೇಕು. ಆದರೆ ಸ್ನೇಹಿತರೆ, ನಾನು ಸಂಪೂರ್ಣ ಭರವಸೆ ಮತ್ತು ಗ್ಯಾರಂಟಿಯೊಂದಿಗೆ ಬರೆದುಕೊಡುತ್ತೇನೆ, ಮುಂಬರುವ ಸಮಯದಲ್ಲಿ ಅದರ ಫಲ ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ. ಏಕೆಂದರೆ ಸ್ನೇಹಿತರೆ, ನೀವು ಮಾಡಿದ ಕಠಿಣ ಪರಿಶ್ರಮ, ನೀವು ಪಟ್ಟ ಶ್ರಮಕ್ಕೆ ಈಗ ಲೆಕ್ಕಾಚಾರ ಸಿಗುವ ಸಮಯ ಹತ್ತಿರ ಬಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ, ಚಿಂತೆ ಮಾಡುವುದನ್ನು ಬಿಟ್ಟು ಬಿಡಿ. ಏಕೆಂದರೆ ಸ್ನೇಹಿತರೆ, ಇದು ಚಿಂತೆ ಮಾಡುವ ಸಮಯವಲ್ಲ. ಮತ್ತು ಧೈರ್ಯದಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡುತ್ತಾ ಇರಿ. ಗ್ರಹಗಳ ಚಲನೆಯ ಆಧಾರದ ಮೇಲೆ ನಿಮಗೆ ಎಲ್ಲ ಮಾಹಿತಿಗಳನ್ನು ನೀಡಲಾಗುವುದು. ಆದರೆ ಅದಕ್ಕಿಂತ ಮುಂಚೆ ಲಕ್ಷ್ಮೀ ದೇವಿಯ ನಿಜವಾದ ಭಕ್ತರು ಯಾರಿದ್ದೀರೋ ಅವರು ಈ ವಿಡಿಯೋವನ್ನು ಲೈಕ್ ಮಾಡಿ, ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಭಕ್ತಿಯಿಂದ ಜೈ ಮಾತಾಜಿ ಎಂದು ಬರೆಯಿರಿ. ಅವರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಗುರೂಜಿ ಅವರ ಆಶೀರ್ವಾದವು ದೊರೆಯುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಖಂಡಿತವಾಗಿಯೂ ಬರೆಯಿರಿ. ಬನ್ನಿ ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಸ್ನೇಹಿತರೆ, ಲಕ್ಷ್ಮೀ ದೇವಿಯ ಕೃಪಾದೃಷ್ಟಿಯಿಂದ ಹಣ ಹೂಡಿಕೆ ಮಾಡುವವರಿಗೆ ಇಂದಿನ ದಿನವು ತುಂಬ ಒಳ್ಳೆಯದು ಮತ್ತು ಅತ್ಯುತ್ತಮವಾಗಿರುತ್ತದೆ ಎಂದು ಹೇಳಲು ಬಯಸುತ್ತೇವೆ. ಇಂದು ನೀವು ಯಾವುದೇ ಕ್ಷೇತ್ರದಲ್ಲಿ ಹಣ ಹೂಡಿಕೆ ಮಾಡಲು ಬಯಸಿದರೆ ಸ್ನೇಹಿತರೆ, ಲಾಭಕ್ಕಾಗಿ ಸಿದ್ಧರಾಗಿರಿ. ಹೌದು ಸ್ನೇಹಿತರೆ, ಇಂದು ಮಧ್ಯಾಹ್ನ ಸುಮಾರು 4 ರಿಂದ 5 ಗಂಟೆ ನಿಮ್ಮೆಲ್ಲರ ಜೀವನದಲ್ಲಿ ಏನಾಗಲಿದೆ ಎಂದರೆ, ನೀವೇ ಸ್ವತಃ ಹೇಳುತ್ತೀರಿ, ಹೇ ಭಗವಂತ, ಹೇ ಪ್ರಭು,
ನೀನು ನಮ್ಮ ಹಣೆ ಬರವನ್ನೇ ಬದಲಾಯಿಸಿಬಿಟ್ಟೆ. ನಾವು ಕನಸಿನಲ್ಲಿ ಯೋಚಿಸಿದಷ್ಟು ದೊಡ್ಡ ಶುಭ ಸುದ್ದಿಗಳನ್ನು ನೀಡಿದ್ದೀಯಾ ಎಂದು. ಸ್ನೇಹಿತರೆ, ನಿಜ ಹೇಳಬೇಕೆಂದರೆ ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಈಗ ಕರ್ಮಗಳ ಆಟ ಆರಂಭವಾಗಿದೆ. ಯಾರು ಎಂಥ ಕರ್ಮ ಮಾಡಿರುತ್ತಾರೋ, ಯಾರು ಎಂಥ ಕಠಿಣ ಪರಿಶ್ರಮ ಪಡುತ್ತಾರೋ ಅವರಿಗೆ ಅಂತಹದೇ ಫಲ ಸಿಗುತ್ತದೆ. ಹೌದು ಸ್ನೇಹಿತರೆ, ಶನಿದೇವನನ್ನು ಕರ್ಮಗಳ ಫಲದಾತ ಎಂದು ಕರೆಯಲಾಗುತ್ತದೆ. ಶನಿದೇವನನ್ನು ಎಲ್ಲ ದೇವತೆಗಳಿಗಿಂತ ವಿಭಿನ್ನ ಎಂದು ಪರಿಗಣಿಸಲಾಗಿದೆ. ಹೌದು ಸ್ನೇಹಿತರೆ, ಶನಿದೇವನು 7 ಜನ್ಮಗಳವರೆಗೂ ಬಿಡುವುದಿಲ್ಲ. ಯಾರು ಒಳ್ಳೆಯ ಕರ್ಮಗಳನ್ನು ಮಾಡಿದ್ದಾರೋ ಅವರಿಗೆ ಒಳ್ಳೆಯ ಫಲ ಸಿಗುತ್ತದೆ ಮತ್ತು ಯಾರು ಕೆಟ್ಟ ಕರ್ಮಗಳನ್ನು ಮಾಡಿ ಇತರರನ್ನು ಪೀಡಿಸುತ್ತಾರೋ, ಇತರರ ಹಕ್ಕನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾರೋ, ಶ್ರಮಿಸುತ್ತಾರೋ ಅಂತಹ ಜನರನ್ನು ನ್ಯಾಯಾಧೀಶರಾದ ಶನಿದೇವನು 7 ಜನ್ಮಗಳವರೆಗೂ ಕ್ಷಮಿಸುವುದಿಲ್ಲ ಮತ್ತು ಅವರ ಕೆಟ್ಟ ಕರ್ಮಗಳಿಗೆ ಕಠಿಣ ಶಿಕ್ಷೆ ನೀಡಿಯೇ ತೀರುತ್ತಾರೆ. ನಾವು ನಿಮಗೆ ಕೇವಲ ಇಷ್ಟೇ ಹೇಳಲು ಬಯಸುತ್ತೇವೆ, ನಿಮ್ಮ ತಪ್ಪು ಹಾದಿಯಲ್ಲಿ ನಡೆಯುವುದನ್ನು, ಕೆಟ್ಟ ಕೆಲಸಗಳನ್ನು ಮಾಡುವುದನ್ನು ಇಂದಿನಿಂದಲೇ ಬಿಟ್ಟುಬಿಡಿ. ಇಲ್ಲದಿದ್ದರೆ ಸ್ನೇಹಿತರೆ, ನ್ಯಾಯಾಧೀಶರಾದ ಶನಿದೇವನಿಂದ ಯಾರೂ ಬದುಕುಳಿಯುವುದಿಲ್ಲ ಮತ್ತು ಯಾರು ಬದುಕಲು ಸಾಧ್ಯವೂ ಇಲ್ಲ. ಹೌದು ಸ್ನೇಹಿತರೆ, ಈ ವಿಡಿಯೋ ತುಂಬಾ ವಿಶೇಷವಾಗಿದೆ. ಗ್ರಹಗಳ ಚಲನೆಯ ಬಗ್ಗೆ ಹೇಳುತ್ತಿದ್ದೇವೆ, ಕೊನೆಯವರೆಗೂ ನೀವು ನೋಡಬೇಕು. ಸ್ನೇಹಿತರೆ, ಸಂಕಷ್ಟಗಳು ಈಗ ನಿಮ್ಮ ಜೀವನದಿಂದ ದೂರವಾಗಲಿವೆ ಮತ್ತು ಸಂತೋಷವು ನಿಮ್ಮ ಜೀವನಕ್ಕೆ ಮರಳಲಿದೆ. ಸಾಯಂಕಾಲದ ನಂತರ ನಿಮ್ಮ ಜಾತಕದಲ್ಲಿ ಒಂದು ದೊಡ್ಡ ಅದ್ಭುತ ಬದಲಾವಣೆ ನಡೆಯಲಿದೆ. ಹೌದು ಸ್ನೇಹಿತರೆ, ಒಂದು ರೀತಿಯಲ್ಲಿ ನಿಮ್ಮ ಮನೆಯ ಸ್ವರ್ಗದಂತೆ ಆಗಲಿದೆ ಎಂದು ತಿಳಿದುಕೊಳ್ಳಿ. ಏಕೆಂದರೆ ಸ್ನೇಹಿತರೆ, ಒಂದೇ ಬಾರಿಗೆ 2 ದೊಡ್ಡ ದೇವತೆಗಳ ಪವಾಡವು ನೇರವಾಗಿ ನಿಮ್ಮ ಮನೆಯ ಮೇಲೆ ಬೀಳಲಿದೆ. ಹೌದು ಸ್ನೇಹಿತರೆ, ಮತ್ತು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ನಿಮ್ಮಲ್ಲಿ ಏನೋ ವಿಶೇಷತೆ ಇದೆ. ಖಂಡಿತವಾಗಿಯೂ ಕಳೆದ ಸಮಯದಲ್ಲಿ ನೀವು ಕೆಲವು ಒಳ್ಳೆಯ ಕರ್ಮಗಳನ್ನು ಮಾಡಿರಬೇಕು. ಅದಕ್ಕಾಗಿಯೇ ಸ್ನೇಹಿತರೆ, ದೊಡ್ಡ ದೇವರಾದ ಶನಿದೇವನ ಕೃಪಾದೃಷ್ಟಿ ನಿಮ್ಮ ಮೇಲೆ ಬೀಳುತ್ತಿದೆ. ಬಹುಶಃ ನೀವು ಕಳೆದ ಸಮಯದಲ್ಲಿ ತುಂಬ ಒಳ್ಳೆಯ ಕರ್ಮಗಳನ್ನು ಮಾಡಿರಬಹುದು, ಇತರರಿಗೆ ಒಳ್ಳೆಯದನ್ನು ಮಾಡಿರಬಹುದು ಅಥವಾ ಭಗವಂತನು ಪ್ರಸನ್ನನಾಗುವಂಥ ಯಾವುದೇ ಪುಣ್ಯದ ಕೆಲಸಗಳನ್ನು ಮಾಡಿರಬಹುದು. ಆ ಒಳ್ಳೆಯ ಕರ್ಮಗಳ ಫಲವನ್ನು ಶನಿದೇವನು ಬಹುಶಃ ನಿಮಗೆ ನೀಡುತ್ತಿದ್ದಾನೆ. ಹೌದು ಸ್ನೇಹಿತರೆ, ಅದಕ್ಕಾಗಿ ನಿಮ್ಮ ಮನೆ ಸ್ವರ್ಗದಂತೆ ಆಗಲಿದೆ ಎಂದು ನಾವು ಹೇಳಿದ್ದೇವೆ. ಇಂದು ಸಂಜೆಯ ನಂತರ ನಿಮ್ಮ ಜಾತಕದಲ್ಲಿ ಒಂದು ದೊಡ್ಡ ಅಪರೂಪದ ಯೋಗವು ನಿರ್ಮಾಣವಾಗುತ್ತಿದೆ. ಯಾರು ನಿಮ್ಮೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲವೋ, ನಿಮ್ಮ ಮುಂದೆ ಬಂದು ನಿಲ್ಲುತ್ತಿರಲಿಲ್ಲವೋ, ನಿಮಗೆ ನಿಂದಿಸುತ್ತಿದ್ದರೋ, ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರೋ, ನಿಮ್ಮ ಯಶಸ್ಸು ಮತ್ತು ಪ್ರಗತಿಯನ್ನು ನೋಡಿ ಅಸೂಯೆ ಪಡುತ್ತಿದ್ದರೋ, ಅದೇ ಜನರು ಈಗ ನಿಮ್ಮ ಹಿಂದೆ ಸುತ್ತುವುದನ್ನು ನೀವು ನೋಡುತ್ತೀರಿ. ಹೌದು ಸ್ನೇಹಿತರೆ, ಏಕೆಂದರೆ ಗ್ರಹಗಳ ಚಲನೆಯು ನಿಮ್ಮ ಮೇಲೆ ಅಂತಹ ಪ್ರಭಾವ ಬೀರಲಿದೆ. ಇದರಿಂದ ನೀವು ರಾತ್ರೋರಾತ್ರಿ ಅಧಿಪತಿಯಾಗಲಿದ್ದೀರಿ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ಶನಿದೇವ ಮತ್ತು ದೇವದೇವ ಮಹಾದೇವ ಇಬ್ಬರು ಇಂದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪವಾಡವನ್ನು ಮಾಡಲಿದ್ದಾರೆ. ಹೌದು, ನಿಮ್ಮ ಜೀವನದಲ್ಲಿ ಆ ಯಾವ ಪವಾಡಗಳು ನಡೆಯಲಿವೆ ಎಂಬುದನ್ನು ತಿಳಿದುಕೊಳ್ಳುವುದು ನಿಮಗೆ ತುಂಬ ಮುಖ್ಯವಾಗಿದೆ ಮತ್ತು ಅಗತ್ಯವಾಗಿದೆ. ಹೌದು ಸ್ನೇಹಿತರೆ, ಅದಕ್ಕಾಗಿ ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಬೇಕಾಗುತ್ತದೆ. ನಿಮ್ಮ ಎಲ್ಲ ಕ್ಷೇತ್ರದಲ್ಲಿ, ಅಂದರೆ ನಿಮ್ಮ ವ್ಯಾಪಾರ, ಉದ್ಯೋಗ, ವೃತ್ತಿ ಜೀವನ, ವ್ಯವಹಾರ, ಪ್ರೀತಿ ಜೀವನ, ಆರೋಗ್ಯ, ಹಣಕಾಸಿನ ವಹಿವಾಟು ಮತ್ತು ಇತರ ಎಲ್ಲ ಹೂಡಿಕೆಗಳ ಬಗ್ಗೆ ಎಲ್ಲ ಕ್ಷೇತ್ರಗಳಲ್ಲಿ ವಿವರವಾಗಿ ಚರ್ಚಿಸಲಿದ್ದೇವೆ ಮತ್ತು ನಿಮಗೆ ಒಂದೊಂದಾಗಿ ಮಾಹಿತಿಗಳನ್ನು ತಿಳಿಸಲಿದ್ದೇವೆ. ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿಯೂ ನೋಡಿ. ಇಂದು ನಿಮಗೆ ಲಾಭದ ಮೇಲೆ ಲಾಭ ಸಿಗಲಿದೆ. ಅಂದರೆ ಅದಕ್ಕಿಂತ ಮುಂಚೆ ಯಾರು ಭಗವಾನ್ ಶನಿದೇವರನ್ನು ಮನಸಾರೆ ನಂಬುತ್ತಾರೋ ಅಷ್ಟೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹೋ ಶನಿ ಮಹಾರಾಜ್ ಎಂದು ಖಂಡಿತವಾಗಿ ಬರೆಯಿರಿ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಇಂದು ಒಂದೇ ಬಾರಿಗೆ 2 ದೊಡ್ಡ ದೇವತೆಗಳ ಪವಾಡ ನಡೆಯಲಿದೆ ಎಂದು ಹೇಳಲು ಬಯಸುತ್ತೇವೆ. ಇದು ಸಂಭವಿಸಲಿದೆ. ಮೊದಲನೆಯದಾಗಿ ಆ ವ್ಯಕ್ತಿಗೆ ಲಾಭವಾಗಲಿದೆ. ಯಾರು ಬಹಳ ದಿನಗಳಿಂದ ಅಥವಾ ದೀರ್ಘ ಸಮಯದಿಂದ ನಿರುದ್ಯೋಗಿಗಳಾಗಿ ಕುಳಿತಿದ್ದರೋ, ಮೊದಲನೆಯದಾಗಿ ಅವರ ಉದ್ಯೋಗದ ಸಮಸ್ಯೆ ದೂರವಾಗಲಿದೆ. ಅತ್ಯಂತ ಒಳ್ಳೆಯ ಸುದ್ದಿ ಆಗಿರಲಿದೆ, ಸಂತೋಷದ ಸುದ್ದಿ ಆಗಿರಲಿದೆ, ಖುಷಿಯ ವಿಷಯ ಇರಲಿದೆ. ಹೌದು ಸ್ನೇಹಿತರೆ, ಮತ್ತು ಎರಡನೆಯದಾಗಿ ಆ ಜನರಿಗೆ ಲಾಭವಾಗಲಿದೆ. ಯಾರು ಜನರು ವ್ಯಾಪಾರ ಬಿಸ್ನೆಸ್ನಲ್ಲಿದ್ದರೋ, ನೋಡಿ ಸ್ನೇಹಿತರೆ, ಇಂದಿನ ದಿನವು ನಿಮಗೆ ಆರ್ಥಿಕ ವಿಷಯಗಳಲ್ಲಿ ಹೊಸ ಭರವಸೆಗಳನ್ನು ಹೊತ್ತು ತಂದಿದೆ. ಹೂಡಿಕೆ ಮತ್ತು ಹಣಕಾಸಿಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ತಾಳ್ಮೆ ಇಟ್ಟುಕೊಂಡರೆ ಉತ್ತಮ ಲಾಭದ ಅವಕಾಶಗಳು ಸಿಗಬಹುದು. ಹೌದು, ಕೇವಲ ಧಾವಂತ ಅಥವಾ ಆತುರ ಪಡುವುದರಿಂದ ದೂರವಿರಿ.
ಬಾಕಿ ಉಳಿದಂತೆ ಇಂದು ನಿಮಗೆ ಅತ್ಯಂತ ಪ್ರಯೋಜನಕಾರಿಯಾಗಿ ಇರಲಿದೆ. ಕಾರ್ಯಗಳಲ್ಲಿ ನಿಮ್ಮ ಉತ್ಸಾಹವನ್ನು ನೋಡಲು ಅದ್ಭುತವಾಗಿರುತ್ತದೆ ಮತ್ತು ನೀವು ನಿಮ್ಮ ಗುರಿಯನ್ನು ತಲುಪಲು ಪೂರ್ಣ ಜೋಶ್ನಿಂದ ತೊಡಗಿಸಿಕೊಳ್ಳುತ್ತೀರಿ. ಜೀವನ ಸಂಗಾತಿಯೊಂದಿಗೆ ಕಳೆಯುವ ಸಂತೋಷದ ಕ್ಷಣಗಳು ಸಂಬಂಧಗಳಲ್ಲಿ ಮತ್ತಷ್ಟು ಮಧುರತೆಯನ್ನು ತುಂಬಲಿವೆ. ಬಿಸಿನೆಸ್ ಮಾಡುವ ಜನರು ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳ ಬಗ್ಗೆ ಗಂಭೀರವಾಗಿ ಆಲೋಚಿಸಿರುತ್ತಾರೆ. ಆರೋಗ್ಯದ ವಿಷಯದಲ್ಲಿ ಸಣ್ಣಪುಟ್ಟ ಚಿಂತೆಗಳ ಬಗ್ಗೆ ಅತಿಯಾದ ಗಂಭೀರತೆಯನ್ನು ತಂದುಕೊಳ್ಳುವುದರಿಂದ ದೂರವಿರಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಮತ್ತು ಅವುಗಳನ್ನು ಶಿಕ್ಷಿಸುವುದರಿಂದ ದೂರವಿರಬೇಕಾಗುತ್ತದೆ. ಮಕ್ಕಳ ವಯಸ್ಸಿನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಎರಡೂ ಹೆಚ್ಚಾಗುತ್ತವೆ. ಅದೇ ರೀತಿ ನನ್ನ ಪ್ರೀತಿಯ ಮಿತ್ರರೇ, ನಿಮಗಾಗಿ ಇರುವ ಸಮಯವು ನಿಮ್ಮ ದಿನಚರಿಗೆ ಇರುವ ಸಮಯ ಇರಲಿದೆ. ಇಂದಿನ ದಿನವು ನೀವು ಯೋಚಿಸಿ ನಿರ್ಧಾರ ಕೈಗೊಂಡು ನಿಮ್ಮ ಹೆಜ್ಜೆಯನ್ನು ಮುಂದೆ ಇಡಬೇಕು ಎನ್ನುವ ಸಂಕೇತವನ್ನು ನೀಡುತ್ತಿದೆ. ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತೀರೋ ಅಷ್ಟೇ ಯಶಸ್ಸು ನಿಮ್ಮ ಹತ್ತಿರ ಬರಲಿದೆ. ಗೌರವ ಪ್ರತಿಷ್ಠೆ ಹೆಚ್ಚಾಗುವುದರಿಂದ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿರಲಿದೆ. ಕುಟುಂಬದಲ್ಲಿ ಮದುವೆಗೆ ಸಂಬಂಧಿಸಿದ ಯಾವುದೇ ಅಡೆತಡೆಗಳು ಎದುರಾಗುವುದರಿಂದ ಮನೆಯ ವಾತಾವರಣ ಸಂತೋಷದಿಂದ ಕೂಡಿರಬಹುದು. ಪ್ರಯಾಣದ ಸಮಯದಲ್ಲಿ ಯಾವುದೇ ವಿಶೇಷ ಮಾಹಿತಿ ಸಿಗಬಹುದು, ಅದು ಮುಂದೆ ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತಾಗಲಿದೆ. ಆದಾಗ್ಯೂ ಮನೆಯಲ್ಲಿ ಯಾವುದಾದರೂ ಸಣ್ಣ ವಿಷಯಕ್ಕೆ ಸಂಬಂಧಿಸಿದಂತೆ ಸಣ್ಣ ಮನಸ್ತಾಪ ಅಥವಾ ವಾದವಿವಾದ ನಡೆಯಬಹುದು. ಆದ್ದರಿಂದ ಶಾಂತವಾಗಿರುವುದೇ ಸದ್ಯಕ್ಕೆ ನಿಮಗೆ ಉತ್ತಮವಾಗಿರುತ್ತದೆ. ಅದೇ ಸಮಯದಲ್ಲಿ ಸ್ನೇಹಿತರೆ, ನಿಮಗಾಗಿ ಇರುವ ಸಮಯವು ಇಂದಿನ ದಿನ ನೀವು ನಿಮ್ಮ ಕೆಲಸ ಮತ್ತು ಜೀವನ ಶೈಲಿ ಎರಡರಲ್ಲೂ ಬದಲಾವಣೆ ತರಲು ಪ್ರಯತ್ನಿಸುತ್ತೀರಿ ಮತ್ತು ಇದೇ ಬದಲಾವಣೆಯು ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ. ಕುಟುಂಬಕ್ಕೆ ಹೊಸ ಸದಸ್ಯರೊಬ್ಬರ ಆಗಮನದ ಸುದ್ದಿ ಮನೆಯ ವಾತಾವರಣವನ್ನು ಸಂತೋಷದಿಂದ ತುಂಬಬಹುದು. ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತಿರುವುದು ಕಂಡುಬರುತ್ತಿದೆ. ಹೌದು ಸ್ನೇಹಿತರೆ, ತಂದೆಯವರ ಸಲಹೆಯು ಇಂದು ನಿಮಗೆ ಪ್ರಯೋಜನಕಾರಿ ಕೆಲಸವಾಗಿ ಸಾಬೀತಾಗಲಿದೆ. ಕಚೇರಿಯಲ್ಲಿ ಯಾವುದೇ ಪ್ರಮುಖ ಚರ್ಚೆಯ ಸಮಯದಲ್ಲಿ ನಿಮ್ಮ ಆಲೋಚನೆಗಳನ್ನು ಶ್ಲಾಘಿಸಲಾಗುತ್ತದೆ ಮತ್ತು ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮ ಸಲಹೆಗಳಿಂದ ಪ್ರಭಾವಿತರಾದಂತೆ ಕಾಣುತ್ತಾರೆ. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳುವುದಾದರೆ ಇಂದಿನ ದಿನವು ನಿಮಗೆ ಅತ್ಯಂತ ಒಳ್ಳೆಯ ದಿನವಾಗಿರಲಿದೆ. ಅದೃಷ್ಟದ ಸಂಪೂರ್ಣ ಬೆಂಬಲವು ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.